ಮಾಡ್ತೀವಿ. ವರ್ಕೌಟ್ಸ್ ಮಾಡೋದ್ ನಾನು, ಅದನ್ನ ಹಾಳು ಮಾಡೋದ್ ಇವಳು. ನಾವಂದ್ರೆ ಏನ್ ಸುಮ್ನೆನಾ? ವರ್ಕೌಟ್ಸ್ ಆದ್ಮೇಲೆ ನನ್ನ ಬೇಬಿ ತಲೆಗೆ ಎಣ್ಣೆ ಹಚ್ಕೊಟ್ಟೆ. ಎಣ್ಣೆ ಹಚ್ಕೊಟ್ಟಿದ್ ನನ್ ಬೇಬಿ ಫಟಾಫಟ್ ಅಂತ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಆಡ್ಬಿದ್ದ. ಹಾಗೆ ನನ್ನ ಬೇಬಿ ಯಾವತ್ತು ಕೇಳದಿರೋ ಪ್ರಶ್ನೆ ಕೇಳಿದ್ಲು, ನೀನ್ ಯಾವ ಸೋಪ್ ಯೂಸ್ ಮಾಡ್ತೀಯಾ ಅಂತ. ಅದಕ್ಕೆ ನನ್ ಬೇಬಿ ನನ್ ಕರ್ಕೊಂಡು ಮೆಟ್ರೋದಲ್ಲಿ ಕೂರಿಸ್ಕೊಂಡು ಇಸ್ಕಾನ್ ಟೆಂಪಲ್ ತೋರಿಸ್ಕೊಂಡು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಲಿ ಇಳಿಸ್ಕೊಂಡು ನೆಕ್ಸ್ಟ್ ನನ್ನ ಕರ್ಕೊಂಡು ಹೋಗಿದ್ದೆ ನಮ್ ಕರ್ನಾಟಕದ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ಗೆ. ನಾವಿಲ್ಲಿ ಒಳಗೆ ಎಂಟ್ರಿ ಆದ ತಕ್ಷಣ ಸ್ಯಾಂಡಲ್ ಸೋಪ್ ಪರಿಮಳ ಗಮ್ಮಂತಿತ್ತು. ಮೈಸೂರು ಸ್ಯಾಂಡಲ್ ಬಂದು 1916ರಲ್ಲಿ ಸ್ಟಾರ್ಟ್ ಆಗಿದ್ದು, ಅಂದ್ರೆ ಇವತ್ತಿಗೆ 108 ವರ್ಷ ಆಯ್ತು. ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ನ ಹೇಗ್ ರೆಡಿ ಮಾಡ್ತಾರೆ, ಯಾವ ತರ ಇರುತ್ತೆ, ಹೇಗ್ ಬೇಕಿಂಗ್ ಆಗುತ್ತೆ ಅಂತ ಎಲ್ಲ ನೋಡಿದ್ವಿ. ಸೀರಿಯಸ್ಲಿ ತುಂಬಾ ಖುಷಿ ಆಯ್ತು. ಇಲ್ಲಿ ಬರೀ ಸೋಪ್ ಅಷ್ಟೇ ಅಲ್ಲ, ಟೋಟಲ್ ಆಗಿ 58 ಪ್ರಾಡಕ್ಟ್ಸ್ ಗಳು ಇಲ್ಲಿ ತಯಾರಾಗುತ್ತೆ. ಇಲ್ಲಿ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಇದ್ರ ಕ್ವಾಲಿಟಿ ಮತ್ತು ಫ್ರಾಗ್ರೆನ್ಸ್ ಜಾಸ್ತಿ ಆಗ್ತಾನೆ ಇರುತ್ತೆ. ಇಲ್ಲಿ ಒಂದ್ ದಿನಕ್ಕೆ 1200 ಜನ ಕೆಲಸ ಮಾಡ್ತಾರೆ. ಅಂದ್ರೆ ಒಂದು ದಿನಕ್ಕೆ 10 ರಿಂದ 12 ಲಕ್ಷ ಸೋಪ್ಗಳು ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ನಿಜವಾಗ್ಲೂ ಇಲ್ಲಿ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡೋದು ನೋಡಿ ತುಂಬಾ ಖುಷಿ ಆಯ್ತು. ಈ ಸೋಪ್ ನಮ್ ಕೈಗೆ ಬಂದು ಸೇರಕ್ಕೆ ಎಷ್ಟು ಜನ ಶ್ರಮ ಇದೆ ನೋಡಿ. ನಾನು ಎಷ್ಟು ವರ್ಷದಿಂದ ಈ ಸೋಪ್ ನ ಯೂಸ್ ಮಾಡ್ತಾ ಇದ್ದೀನಿ. ಒಂದ್ಸಲ ಫ್ಯಾಕ್ಟರಿ ವಿಸಿಟ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು, ಅದು ಇವತ್ತು ನೆರವೇರಿತು. ಇದನ್ನೆಲ್ಲ ನೋಡಿದ್ಮೇಲೆ ನನಗನ್ಸಿದ್ದು ಇದು ಬರೀ ಮೈಸೂರು ಸ್ಯಾಂಡಲ್ ಅಲ್ಲ, ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರು ಸ್ಯಾಂಡಲ್. ಫ್ಯಾಕ್ಟರಿ ಎಲ್ಲ ಸುತ್ತಾಡಿ ನನ್ನ ಬೇಬಿಗೆ ಫುಲ್ ಸುಸ್ತಾಗೋಯ್ತು. ಅದಕ್ಕೆ ಒಂದು ಒಳ್ಳೆ ಊಟ ಮಾಡಿ ಮನೆ ಹೊರಟ್ವಿ. ಟಾಟಾ ಬಾಯ್.